ಬ್ರಹ್ಮಜಿನಾಲಯದಲ್ಲಿ ಬರುವಂಥ ತ್ರಿಮೂರ್ತಿಗಳ ಒಂದು ದೇವಸ್ಥಾನ ಇದೆ. ಇದನ್ನು ಅತ್ತಿಮಬ್ಬೆಯವರು ತನ್ನ ಸ್ಮರಣಾರ್ಥಗೋಸ್ಕರ ಇದನ್ನು ಕಟ್ಟಿಸಿದ ಒಂದು ದೇವಸ್ಥಾನ. ಅಂದು ಪ್ರಧಾನಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದ ದೇವಸ್ಥಾನ. ಇದು 24 ತೀರ್ಥಂಕಗಳಿವೆ. ಮಹಾವೀರ ಬುದ್ಧ ಅಂತ ಹೇಳಿ ಇಂಥ ಒಂದು ಮೂರ್ತಿಯಲ್ಲಿ ಇದು ನೇಮಿನಾಥನ ಪ್ರತಿಷ್ಠಾಪನೆಯನ್ನು ಇಲ್ಲಿ ಮಾಡಿದ್ದಾರೆ. 5 ಫ್ರೇಮ್ಗಳಿಂದ ಮಾಡಿದ ಈ ಟೆಂಪಲಿನ ಒಂದು ಬಾಗಿಲು. ಇಲ್ಲಿ ಮೇನ್ ಆಗಿ ಇಲ್ಲಿ ಮಹಾದೇವರ ಲೀಲೆಗಳು ಮೇಲ್ಗಡೆಗಿದ್ದು ಎಲ್ಲ ನಶಿಸಿ ಹೋಗಿದ್ದಾವೆ ಈಗ. ಆದರೆ ಕೆಳಗೆ ಹಂಸ ಪಕ್ಷಿಗಳ ಒಂದು ಸಾಲು, ಮುಂದೆ ನೇಮಿನಾಥನ ಒಂದು ಚಿತ್ರಣ ಮತ್ತು ಇಲ್ಲಿ. ಹೀಗಾಗಿ ಇದಕ್ಕೆ ಬ್ರಹ್ಮಜಿನಾಲಯ ಎಂಬ ಹೆಗ್ಗಳಿಕೆಯನ್ನು ಇದು ಪಡೀತಿದೆ. ಈ ಬ್ರಹ್ಮಜಿನಾಲಯದಲ್ಲಿ ಮುಖ್ಯವಾಗಿ 3 ವಿಧಗಳಿಂದ ಗುಡಿಯನ್ನು ತಯಾರು ಮಾಡ್ತೀವಿ. ಒಂದನೇದು ಗರ್ಭಗುಡಿ, ಎರಡನೇದು ಸುಖನಾಸಿ ಸ್ಥಳ. ಸುಖನಾಸಿ ಅಂದರೆ ಏನಂದರೆ ಇಲ್ಲಿ ಗರ್ಭಗುಡಿಯಲ್ಲಿ ದೇವರು ಮತ್ತು ಅರ್ಚಕರಿಗೆ ಸೀಮಿತ, ಅಲ್ಲಿ ಯಾರಿಗೂ ಹೋಗ್ತಕ್ಕಂಥಲ್ಲ. ಈ ಸುಖನಾಸಿ ಸ್ಥಳದಲ್ಲಿ ನಾವು ನಿಂತು ದೇವರ ಸಂಕಲ್ಪ ಮಾಡಿಕೊಂಡು ಬೇಡಿಕೊಳ್ಳುವುದೇ ಸುಖನಾಸಿ ಸ್ಥಳ. ಮೂರನೇದು ಇದು ಸಭಾ ಮಂಟಪ. ಈ ಸಭಾ ಸಮಾರಂಭಗಳನ್ನು ಮಾಡುವಂಥ ಒಂದು ಮಂಟಪ ಅಥವಾ ನರ್ತಿಕೆಯರನ್ನು ಕುಣಿಸುವಂಥ ಮಂಟಪ. ಈ ಚಂದ್ರಶಾಲೆಯಲ್ಲಿ ಕೆಲಸ ಏನಂದರೆ ನಾವು ಪ್ರೇಕ್ಷಕರು ನಿಂತು ನೋಡುವಂಥದ್ದು, ಕುಂತು ನೋಡುವಂಥದ್ದು ಸ್ಥಳಕ್ಕೆ ಚಂದ್ರಶಾಲೆ.